ಇನ್ನು ನ್ಯೂ ಇಯರ್ ಸಮೀಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಗಲಾಟೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್ನಲ್ಲಿ ಈ ಗಲಾಟೆ ಸಂಭವಿಸಿರೋದು. ಉದ್ಯಮಿ ಸತ್ಯ ನಾಯ್ಡು ಅನ್ನೋರು ಗಲಾಟೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಇನ್ಫ್ಯಾಕ್ಟ್ ಈ ಘಟನೆ 2 ದಿನಗಳ ಹಿಂದೆ ನಡೆದಿರೋದು. ರಾತ್ರಿ 1:30 ಸುಮಾರಿಗೆ ಅದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 8 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಉದ್ಯಮಿ ಸತ್ಯ ನಾಯ್ಡು ಅವರ ಜೊತೆಲಿದ್ದಂತಹ ವಿಶಾಲ್ ಸೇರಿದಂತೆ 8 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರಂತೆ. ಮಗು ಹುಟ್ಟಿದ ಸಂಭ್ರಮಕ್ಕೆ ಪಾರ್ಟಿ ಕೊಟ್ಟಿದ್ರಂತೆ ಉದ್ಯಮಿ ಸತ್ಯ ನಾಯ್ಡು. ಈ ಸಂದರ್ಭದಲ್ಲಿ ಅಲ್ಲೊಂದು ಗಲಾಟೆ ಆಗಿದೆ. ಸಂತಸದಲ್ಲಿ ಇರಬೇಕಾಗಿದ್ದಂತಹ ಮೀಟು ಪಾರ್ಟಿ ಗಲಾಟೆಯಲ್ಲಿ ಅಂತ್ಯ ಆಗಿದೆ. ಇನ್ನು ನಾನು ಹಲ್ಲೆ ಮಾಡಿಲ್ಲ, ಜಗಳನೂ ಮಾಡಿಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಉದ್ಯಮಿ ಮಾಡಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸತ್ಯ ನಾಯ್ಡು ಅಂತ. ಬೆಳಗಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬ್ಯಾಸ್ಟಿನಲ್ಲಿ ನಾನು ಹಲ್ಲೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ ಅಂತ. ನಾನು ಯಾವುದೇ ರೀತಿಯಾದ ಹಲ್ಲೆನೂ ಮಾಡಿಲ್ಲ, ಜಗಳನೂ ಮಾಡಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡೋಕ್ಕಂತ ಬ್ಯಾಸ್ಟಿನ್ಗೆ ಹೋದ್ವಿ. ಊಟ ಮಾಡಿ ಬಿಲ್ ಕೊಡೋ ಸಮಯದಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿಲ್ ಕಟ್ಬಿಟ್ಟಿದ್ದ, ನನ್ನ ಪರ್ಸ್ ಬಚ್ಚಿಟ್ಟಿದ್ದ. ಸೊ ಆವಾಗ ನಮ್ಮದು ಸ್ವಲ್ಪ ನುಗ್ಲಾಟ ಆಯಿತು ಅಷ್ಟೇ. ನಾವು ಯಾರ ಜೊತೆನೂ ಜಗಳನೂ ಮಾಡಿಲ್ಲ, ಎಲ್ಲೂ ಅಲ್ಲೇನೂ ಯಾರಿಗೂ ಮಾಡಿಲ್ಲ. ಥ್ಯಾಂಕ್ ಯು. ನಮಸ್ಕಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, 2 ದಿನಗಳ ಹಿಂದೆ ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಟ್ ಪೊಲೀಸರ ತನಿಖೆಯಿಂದ ಏನೆಲ್ಲ ಸತ್ಯ ಹೊರಗೆ ಬರ್ತಾ ಇದೆ? ಬಿಕಾಸ್ ಆ ಉದ್ಯಮಿ ಕೊಡ್ತಾ ಇರುವಂತ ಕ್ಲಾರಿಫಿಕೇಶನ್ ವಿಡಿಯೋ ನೋಡ್ತಾ ಇದ್ರೆ ಅವ್ರದ್ದೇನು ತಪ್ಪಿಲ್ಲ, ಅಲ್ಲೇನು ನಡೆದೇ ಇಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಬಟ್ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅಲ್ಲಿ ಇಟ್ ಈಸ್ ವೆರಿ ಮಚ್ ಎವಿಡೆಂಟ್ ಅಲ್ಲಿ ಒಂದು ಗುಂಪು ಘರ್ಷಣೆ ಆಗಿದೆ ಅನ್ನೋದು. ಪ್ರಜ್ವಲ, ಏನು ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ ನಲ್ಲಿ ಕಳೆದ 2 ದಿನಗಳ ಹಿಂದೆ ಒಂದು ಗಲಾಟೆ ಆಗುತ್ತೆ. ಕೂಡಿದ ಮತ್ತಿನಲ್ಲಿ ಸತ್ಯ ನಾಯ್ಡು ಜೊತೆಗೆ ಅವರ ಫ್ರೆಂಡ್ಸ್ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ವೈರಲ್ ಆಗುತ್ತೆ. ನಂತರದಲ್ಲಿ ಈ ಒಂದು ವಿಡಿಯೋ ವೈರಲ್ ವಿಚಾರವಾಗಿ ಸ್ವತಃ ಸತ್ಯ ನಾಯ್ಡು ಅವರೇ ಒಂದು ವಿಡಿಯೋವನ್ನ ಮಾಡಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಾಗಿ ಹಲ್ಲೆಯನ್ನ ಮಾಡಿಲ್ಲ, ಜಗಳನೂ ಕೂಡ ಮಾಡಿಲ್ಲ. ಫ್ರೆಂಡ್ಸ್ ಎಲ್ಲ ಕೂಡ ಊಟಕ್ಕೆ ಅಂತ ಹೋಗಿದ್ವಿ, ಆದ್ರೆ ಬ್ಯಾಸ್ಟಿಯನ್ಗೆ ಹೋಗಿದ್ವಿ. ಅಲ್ಲೊಬ್ಬ ನನ್ನ ಫ್ರೆಂಡ್ ಬಿಲ್ ಪೇ ಮಾಡಿದ್ದ, ಬಿಲ್ ಕೊಡೋ ವಿಚಾರಕ್ಕೆ ನೀನ್ ಯಾಕೆ ಕೊಟ್ಟೆ ಅಂತ ಹೇಳಿ ಒಂದಷ್ಟು ಮಾತನಾಡಿರೋದು ಅಂತ ಹೇಳಿ ಇವರು ಸ್ಪಷ್ಟನೆಯನ್ನ ನೀಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ CCTV ಫುಟೇಜಸ್ ನ ನೋಡೋದಾದ್ರೆ ಅಲ್ಲಿ ಒಬ್ಬರ ಮೇಲೆ ಒಬ್ರು ತಳ್ಳಾಟ ನೂಕಾಟವನ್ನ ಮಾಡುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ. ಸದ್ಯ ಈ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸದ್ಯ ಈ ಬಗ್ಗೆ ನಿಜಕ್ಕೂ ಕೂಡ ಸತ್ಯ ನಾಯ್ಡು ಅಂತ ಅವರ ಸ್ನೇಹಿತರು ಏನು ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ರ ಅಥವಾ ಅಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ CCTV ಫುಟೇಜಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಿಬ್ಬಂದಿಯನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ, ಥ್ಯಾಂಕ್ ಯು ಡೀಟೇಲ್ಸ್ಗೆ.